ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೊ ಸೆಕೆಂಡ್ ಪಿ.ಯು.ಸಿಯಲ್ಲಿ ಬರುವಂತಹ ಪೈಥಾನ್ ಲ್ಯಾಬ್ ಪ್ರೋಗ್ರಾಮ್ಸ್ಗಳಲ್ಲಿ ಪಾರ್ಟ್ನಲ್ಲಿ ಇರತಕ್ಕಂಥ ಸುಮಾರು 12 ಟು 14 ಪ್ರೋಗ್ರಾಮ್ಸ್ಗಳನ್ನು ಯಾವ ರೀತಿ ನಾವು ನೆನಪಲ್ಲಿಡೋದು, ಅದನ್ನು ಹೇಗೆ ನಾವು ಟೈಪ್ ಮಾಡಿ ರನ್ ಮಾಡೋದು ಅಥವಾ ಎಕ್ಸಿಕ್ಯೂಟ್ ಮಾಡೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಿಳಿಯೋಣ. ಸೊ ಇಲ್ಲಿ ವಿಶೇಷವಾಗಿ ಏನಪ್ಪ ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ, ಪಾರ್ಟ್ ಎ ಪ್ರೋಗ್ರಾಮ್ಸ್ಗಳನ್ನ ನಾವು ಕಲಿಯೋದೇ ಒಂದು ದೊಡ್ಡ ಸಮಸ್ಯೆ ಅಂತ ಆದರೆ, ಕಲಿತಿದ್ದಂತಹ ಪ್ರೋಗ್ರಾಮ್ಗಳನ್ನ ಟೈಪ್ ಮಾಡಿ ಅದರಲ್ಲಿ ಔಟ್ಪುಟ್ನ ತರಿಸೋದೇ ಒಂದು ದೊಡ್ಡ ಸಾಹಸ ಆಗಿರುತ್ತೆ. ಸೊ ಏನಪ್ಪ ಮಿಸ್ಟೇಕ್ಸ್ನ ಮಾಡ್ತೀವಿ ಅಂತಂದರೆ, ಸೊ ಒಂದೊಂದು ಬ್ಲಾಕಿಂದ ಇನ್ನೊಂದು ಬ್ಲಾಕಿಗೆ ಸ್ಪೇಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಸ್ಪೇಸನ್ನು ನಾವು ಹೇಗೆ ಕೊಡಬೇಕು, ಯಾವ ರೀತಿ ಅದನ್ನು ನೆನ್ಪಿಟ್ಕೋಬೇಕು, ಯಾವುದೆಲ್ಲ ಸ್ಟೇಟ್ಮೆಂಟು L1 ಬರುತ್ತೆ, ಯಾವುದೆಲ್ಲ ಸ್ಟೇಟ್ಮೆಂಟ್ಸು L2 ಇಂದ ಶುರು ಆಗುತ್ತೆ, ಯಾವುದೆಲ್ಲ ಸ್ಟೇಟ್ಮೆಂಟ್ಸು L3 ಇಂದ ಶುರು ಆಗುತ್ತೆ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿರುತ್ತೆ. ಇಲ್ಲಿ L1, L2, L3 ಅನ್ನೋದನ್ನು ಏನಕ್ಕಪ್ಪ ನಾವು ಹೇಳ್ತಿದ್ದೀನಿ ಅಂತಂದರೆ, ಸೊ ವರ್ಟಿಕಲ್ ಲೈನ್ L1, ವರ್ಟಿಕಲ್ ಲೈನ್ L2, ವರ್ಟಿಕಲ್ ಲೈನ್ L3 ಅನ್ನೋದು ಇಂಡೆಂಟೇಷನ್ ಸೂಚಿಸುವಂತಹ ಲೈನ್ಗಳು. ಸೊ ಈ ರೀತಿಯಾದಂಥ ಲೈನ್ಗಳನ್ನು ಆದಷ್ಟು ನಾವು ನೆನ್ಪಿಟ್ಕೊಂಡಷ್ಟು, ಸೊ ಬ್ಲಾಕ್ ಟು ಬ್ಲಾಕ್ ಯಾವ ರೀತಿ ಸ್ಪೇಸ್ ಬರುತ್ತೆ, ಯಾವ ಕಾರಣಕ್ಕೆ ನಾವು ಸ್ಪೇಸ್ ಕೊಟ್ಟಿದ್ದೀವಿ ಅಂತ ನಾವು ತಿಳಿತಾ ಹೋಗ್ಬೋದು. ಸಪೋಸ್ ಈಗ L1 ಇಂದ L2ಗೆ ಏನಕ್ಕೆ ಸ್ಪೇಸ್ ಕೊಡ್ತೀವಿ, ಅಗೇನ್ L2 ಇಂದ L3ಗೆ ಏನಕ್ಕೆ ಸ್ಪೇಸ್ ಬರುತ್ತೆ, ಅಗೇನ್ L3 ಇಂದ L4ಗೆ ಏನಕ್ಕೆ ಸ್ಪೇಸ್ ಬರುತ್ತೆ, ಯಾವುದೆಲ್ಲ ಸ್ಟೇಟ್ಮೆಂಟ್ಸ್ ಅಲ್ಲಿಗೆ ಬಂದು ಕೂರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿತಾ ಹೋಗ್ತೀವಿ. ಸೊ ಇಂಡೆಂಟೇಷನ್ ಇನ್ ಡೀಟೇಲ್ ಇನ್ ಯುವರ್ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್. ಸೊ ಮೊದಲನೇ ಪ್ರೋಗ್ರಾಮು ಫಿಬೊನಾಕಿ ಸೀರೀಸ್ ಅಂತ ಹೇಳಿದ್ದಾರೆ. ಸೊ ನಮಗೆ ಗೊತ್ತಿರೋ ಹಾಗೆ ಫಿಬೊನಾಕಿ ಸೀರೀಸ್ ಅನ್ನು ಪ್ರೋಗ್ರಾಮ್ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಯೂಸ್ ಎ ಫಂಕ್ಷನ್ನ ನಾವು ಬಳಸಬೇಕಾಗುತ್ತೆ. ಸೊ ಫಂಕ್ಷನ್ನ ಬಳಸಬೇಕು ಅಂತ ಒಂದು ಸಂದರ್ಭದಲ್ಲಿ ನಾವು ಡಿಫೈನ್ ಮಾಡಬೇಕಂತ. ಫಂಕ್ಷನ್ ಡಿಫೈನ್ ಮಾಡೋದು ಅಂದರೆ ನಾವು ಫಂಕ್ಷನ್ನ ಡೆಫಿನೇಷನ್ನ ಹೆಡರ್ನ ಬರೀಬೇಕಾಗುತ್ತೆ. ಇದು ನಮಗೆ ಹೆಡರ್ ಅಂತಂದರೆ, ಸೊ ಹೆಡರ್ಗೆ ಸೂಕ್ತವಾದಂತೆ ನಾವು ಅಷ್ಟು ಡೆಫಿನೇಷನ್ ಬರೀಬೇಕಾಗುತ್ತೆ. ಹಾಗಾಗಿ ಹೆಡರ್ಗೆ ಮ್ಯಾಚಬಲ್ ಆಗುವಂಥ ಒಂದಷ್ಟು ಡೆಫಿನೇಷನ್ ಅಂದರೆ ಏನು, ಫಿಬೊನಾಕಿ ಸೀರೀಸ್ ಹೇಗೆಲ್ಲ ವರ್ಕ್ ಆಗಬೇಕು ಅನ್ನೋದನ್ನು ನಾವಿಲ್ಲಿ ಕಂಪ್ಲೀಟಾಗಿ ಬರೆಯೋದೇ ಇದರ ಡೆಫಿನೇಷನ್ ಅಂತ ಹೇಳ್ತೀವಿ. ಸೊ ಈ ಡೆಫಿನೇಷನ್ ಬರೆಯುವ ಸಂದರ್ಭದಲ್ಲಿ ನಾವು ಇನಿಷಿಯಲ್ ವ್ಯಾಲ್ಯೂ ಎಲ್ಲ ಕೊಡ್ತೀವಿ, ಇವರು ಮತ್ತೆ 1 ತಗೋತೀವಿ, ನೆಕ್ಸ್ಟ್ ನಂಬರ್ 500 ಮಾಡ್ತೀವಿ, ಕೌಂಟನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಂಬರ್ 1 ನಂಬರ್ 2ನ ಪ್ರಿಂಟ್ ಮಾಡಿದ್ವಿ. ಅದಾದ ನಂತರ ನಾವು ವೈಲ್ ಸ್ಟೇಟ್ಮೆಂಟ್ ಅನ್ನೋದನ್ನು ತಗೋತೀವಿ. ಈ ವೈಲ್ ಸ್ಟೇಟ್ಮೆಂಟ್ ಏನಾದರೂ ಟ್ರೂ ಆದರೆ, ಸೊ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ನಾವು ಬರಿತಾ ಹೋಗ್ತೀವಿ. ಆ ಒಂದು ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ಬರೆಯುವ ಸಂದರ್ಭದಲ್ಲಿ ಸೊ ನಾವು ಒಂದಷ್ಟು ಗ್ಯಾಪನ್ನು ಕೊಟ್ಟು ಇಲ್ಲಿ ಈ ಸ್ಟೇಟ್ಮೆಂಟ್ನ ಬರೀಬೇಕಾಗುತ್ತೆ. ಸೊ ಈಗ ಫ್ರಮ್ ಡಿಫೈನ್ ಫಿಬೊ ಎನ್ ಪ್ಯಾರಾಮೀಟರ್ ಎನ್ವರೆಗೆ ನೋಡಿದ್ರೆ ಇದು ಕಂಪ್ಲೀಟ್ಲಿ ಒಂದು ಫಿಬೊನಾಕಿ ಫಂಕ್ಷನ್ ಅಂತ ಕರಿತೀವಿ. ಸೊ ಈ ರೀತಿ ನಾವು ಬ್ಲಾಕ್ ಟು ಬ್ಲಾಕ್ ಸ್ಪೇಸ್ ಕೊಡೋದನ್ನು ನಾವು ಇಂಡೆಂಟೇಷನ್ ಅಂತ ಹೇಳ್ತೀವಿ. ಇದಾದ ನಂತರ ನಾವು ಔಟ್ಸೈಡ್ ದ ಫಂಕ್ಷನ್ ಬಂದಾಗ ಸೊ ಎನ್ ಅಂದರೆ ಏನು, ಸೊ ಇನ್ಪುಟ್ ವ್ಯಾಲ್ಯೂ ಏನು ಕೊಡಬೇಕಾಗುತ್ತೆ, ಲಿಮಿಟ್ ಎಷ್ಟು ಕೊಡಬೇಕಾಗುತ್ತೆ ಅನ್ನೋದು ಬರಿತೀವಿ. ಅದಾದ ನಂತರ ಫಿಬೊ ಎನ್ ಅನ್ನೋ ಫಂಕ್ಷನ್ನ ಕಾಲ್ ಮಾಡ್ತೀವಿ. ನಂತರ ಬಂದಿರುವಂಥ ಆನ್ಸರ್ನ ಪ್ರಿಂಟ್ ಮಾಡ್ತೀವಿ. ಸೊ ಈ ರೀತಿಯಾಗಿ ನಾವು ಬ್ಲಾಕ್ ಟು ಬ್ಲಾಕ್ ನಾವು ಸ್ಪೇಸ್ ಕೊಟ್ಕೊಂಡು ಸೊ ಮಾರ್ಜಿನಲ್ ಸ್ಪೇಸ್ ಕೊಡ್ತಾ ಇದ್ದರೆ ನಾವು ಇದನ್ನು ಇಂಡೆಂಟೇಷನ್ ಅಂತ ಹೇಳ್ತೀವಿ. ಸೊ ಒಂದು ಸಂದರ್ಭದಲ್ಲಿ ನಾವೇನಾದರೂ ಇಂಡೆಂಟೇಷನ್ ಕೊಡುವಂಥ ಸಂದರ್ಭದಲ್ಲಿ ಒಂದು ಕ್ಯಾರೆಕ್ಟರು ಸ್ಪೇಸ್ ಗೆ ಜಾಸ್ತಿ ಕೊಡೋದಾಗಲಿ ಅಥವಾ ಕಡಿಮೆ ಕೊಡೋದಾಗಲಿ ಮಾಡಿದ್ದೆ ಆದರೆ ಸೊ ನಮಗೆ ಇಂಡೆಂಟೇಷನ್ ಎರರ್ ಖಂಡಿತವಾಗಿ ಸಿಗುತ್ತೆ. ಸೊ ಆ ಎರರ್ನ ಸಾಲ್ವ್ ಮಾಡಬೇಕಾದ್ರೆ ಸ್ವಲ್ಪ ಬ್ಲಾಕ್ ಟು ಬ್ಲಾಕ್ ಅನ್ನೋದನ್ನು ಯಾವ ರೀತಿ ಸ್ಪೇಸ್ ಕೊಡಬೇಕು ಅನ್ನೋದನ್ನು ನಾವು ನೆನಪಲ್ಲಿ ಇಡಬೇಕಾಗತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಪ್ರೋಗ್ರಾಮ್ಗೆ ಹೋಗೋದಾದರೆ, ಸೆಕೆಂಡ್ ಪ್ರೋಗ್ರಾಮ್ನಲ್ಲಿ ಮೆನು ಡ್ರಿವನ್ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಫ್ಯಾಕ್ಟೋರಿಯಲ್ ಮತ್ತು ಸಮ್ ಆಫ್ ನ್ಯಾಚುರಲ್ ನಂಬರ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ. ಸೊ ಮೊದಲನೇದಾಗಿ L1 ಇಂದ L2ಗೆ ಏನು ಸ್ಪೇಸ್ ಇದೆ, ಅಗೇನ್ L2 ಇಂದ L3ಗೆ ಏನು ಮಾರ್ಜಿನಲ್ ಸ್ಪೇಸ್ ಇದೆ, ಏನಕ್ಕೆ ನಾವು ಕೊಡೋದು ಅನ್ನೋದು ನೋಡೋಣ. ಇಲ್ಲಿ ಡಿಫೈನ್ ಫ್ಯಾಕ್ಟ್ ಎನ್ ಅನ್ನೋದು ಫಂಕ್ಷನ್ ಹೆಡರ್ ಆದರೆ, ಆ ಫಂಕ್ಷನ್ಗೆ ಹೆಡರ್ಗೆ ಸಂಬಂಧಪಟ್ಟಂತೆ ನಾವು ಒಂದಷ್ಟು ಡೆಫಿನೇಷನ್ ಬರಬೇಕು. ಅಂದರೆ ಆ ಫಂಕ್ಷನ್ ಏನಕ್ಕೆ ವರ್ಕ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಡಿಫೈನ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಫ್ಯಾಕ್ಟೋರಿಯಲ್ನ ಫೈಂಡ್ ಮಾಡ್ತೀವಿ. ಸೊ ಇದು ಒಂದು ಬ್ಲಾಕ್ ಆಗಿರುತ್ತೆ. ಹಾಗಾಗಿ ಡಿಫೈನಿಂದ ಒಂದಷ್ಟು ಸ್ಪೇಸ್ ಕೊಟ್ಟಿರುತ್ತೆ. ಮತ್ತು ಇನ್ನೊಂದು ಫಂಕ್ಷನ್ ನಾವು ಇಲ್ಲಿ ಕಾಲ್ ಮಾಡ್ತಾ ಇರ್ತೀವಿ, ದಟ್ ಈಸ್ ಡಿಫೈನ್ ಸಮ್ ಅಂತ. ಸೊ ಸಮ್ ಆಫ್ ನ್ಯಾಚುರಲ್ ನಂಬರ್ನ ನಾವು ಫಂಕ್ಷನ್ ಹೆಡರ್ ಬರ್ತೀವಿ. ಆ ಫಂಕ್ಷನ್ ಹೆಡರ್ಗೆ ಸಂಬಂಧಪಟ್ಟಾಗೆ ನಾವು ಇಲ್ಲಿ ಡೆಫಿನೇಷನ್ ಬರೀಬೇಕಾಗುತ್ತೆ. ಹಾಗಾಗಿ ಇದನ್ನು ಸ್ಪೇಸ್ ಕೊಟ್ಕೊಂಡು ಇದೊಂದು ಬ್ಲಾಕ್ ಅಂತ ನಾವು ಬರಿತೀವಿ. ಸೊ ಈ ರೀತಿಯಾಗಿ ಎರಡೂ ಫಂಕ್ಷನ್ ನಾವು ಬರೆದ ಮೇಲೆ ಇವಕ್ಕೆ ನಾವು ಇನ್ಪುಟ್ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಇನ್ಪುಟ್ ಕೊಡುವಂಥ ವಿಚಾರ ಎಲ್ಲನೂ ಕೂಡ ನಾವು ಇಲ್ಲಿ ಬರಿತಾ ಹೋಗ್ತೀವಿ ವಿತ್ ಆಪ್ಷನ್ಸ್. ಮೆನು ಡ್ರಿವನ್ ಆಗಿರೋದ್ರಿಂದ
ಆಪ್ಷನ್ 1 2 3 ಅನ್ನೋದನ್ನು ನಾವು ಇಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಇನ್ ಕೇಸ್ ನಾವು ಕೊಡುವಂಥ ಆಪ್ಷನ್ ಇಫ್ ಕಂಡೀಷನ್ ಏನಾದರೂ ಆಪ್ಷನ್ 1 ಆಗಿದ್ದರೆ ಟ್ರೂ ಆಗಿದ್ದರೆ, ಸೊ ನಾವು ಇಲ್ಲಿ ಟ್ರೂ ವ್ಯಾಲ್ಯೂ ಏನಪ್ಪ ಅಂತಂದರೆ ಫ್ಯಾಕ್ಟೋರಿಯಲ್ ಆಫ್ ಸಮ್. ಸೊ ಫ್ಯಾಕ್ಟೋರಿಯಲ್ ಆಫ್ ನಂಬರನ್ನು ಕಂಡುಹಿಡಿಯಬೇಕಾಗುತ್ತೆ. ಸಪೋಸ್ ಏನಾದರೂ ಫಾಲ್ಸ್ ಆಗಿದ್ದರೆ, ಆ ಒಂದು ಇನ್ಪುಟ್ ಏನಾದರೂ ಫಾಲ್ಸ್ ಆಗಿದ್ದರೆ, ಸೊ ನಾವು ಸೆಕೆಂಡ್ ಕಂಡೀಷನ್ ತಗೋಬೇಕಾಗುತ್ತೆ. ಈ ಒಂದು ಸೆಕೆಂಡ್ ಕಂಡೀಷನಲ್ಲಿ ಆಪ್ಷನ್ ಏನಾದರೂ ಟ್ರೂ ಆಗಿದ್ದರೆ, ಸೊ ನಾವೀಗ ಇಲ್ಲಿ ಸ್ಪೇಸ್ ಕೊಟ್ಕೊಂಡು ಸೊ ವಿ ಹ್ಯಾವ್ ಟು ಫೈಂಡ್ ದ ಸಮ್. ಈ ರೀತಿ ಬ್ಲಾಕ್ ಬೈ ಬ್ಲಾಕ್ ನಾವು ಸೊ ಸ್ಪೇಸ್ ಕೊಡೋದನ್ನು ನಾವು ಇಂಡೆಂಟೇಷನ್ ಅಂತ ಹೇಳ್ತೀವಿ. ಇನ್ ಕೇಸ್ ಈ ಒಂದು ಆಪ್ಷನ್ ಕೂಡ ಟ್ರೂ ನಾವು ಕೊಡಲಿಲ್ಲ ಅಂತಂದರೆ, ಸೊ ರಿಮೈನಿಂಗ್ ಪಾರ್ಟಲ್ಲಿ ಅಂದರೆ ಎಲ್ಸ್ ಪಾರ್ಟಲ್ಲಿ ಸೊ ವಿ ಹ್ಯಾವ್ ಟು ಪ್ರಿಂಟ್ ದಟ್ ವ್ಯಾಲ್ಯೂಸ್. ಸೊ ಪ್ರಿಂಟ್ ಅನ್ನೋ ಮೆಥಡ್ ಕಾಣುತ್ತೆ. ಸೊ ಇದನ್ನು ನಾವು ಇಂಡೆಂಟೇಷನ್ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಪ್ರೋಗ್ರಾಮ್ ಮುಗಿದಿದೆ. ನಾವು ಥರ್ಡ್ ಪ್ರೋಗ್ರಾಮ್ ಹೋಗೋಣ. ಮೂರನೇ ಪ್ರೋಗ್ರಾಮಲ್ಲೂ ಅಷ್ಟೇ. ಸೊ ಇಲ್ಲಿ ಸಿಂಪಲ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ ಸೊ ಫಂಕ್ಷನ್ ಹೆಡರ್ ಕೊಟ್ಟಿದ್ದಾರೆ, ಫಂಕ್ಷನ್ ಹೆಡರ್ ಆಗಿದೆ. ಸೊ ಅದಾದ ನಂತರ ಇದಕ್ಕೆ ಬೇಕಾಗಿರ್ತಕ್ಕಂಥ ಫಂಕ್ಷನ್ ಡೆಫಿನೇಷನ್ ಕೂಡ ಬರೆದಿದ್ದಾರೆ. ಸೊ ಹಾಗಾಗಿ ಇದೊಂದು ಬ್ಲಾಕ್ ಸೊ ಸ್ಪೇಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ಗೆ ಫಂಕ್ಷನ್ ಹೆಡರ್ನ ಬರೆದಾಗಿದೆ. ಸೊ ಫಂಕ್ಷನ್ ಹೆಡರ್ ಬರೆದ ನಂತರ ನಾವು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಡೆಫಿನೇಷನ್ ರೂಪದಲ್ಲಿ ಬರೀಬೇಕಾಗುತ್ತೆ. ಸೊ ಈ ರೀತಿ ಬ್ಲಾಕ್ ಬೈ ಬ್ಲಾಕ್ ನಾವು ಡಿಫ್ರೆನ್ಸ್ ತೋರಿಸ್ಬೇಕು. ಇದಾದ ನಂತರ ಸೊ ಔಟ್ಸೈಡ್ ಫಂಕ್ಷನ್ಸ್ ಬಂದ ಮೇಲೆ ನಾವು ಪ್ರಿನ್ಸಿಪಲ್ ಅಮೌಂಟು, ಟೈಮು, ದೆನ್ ರೇಟ್ ಆಫ್ ಇಂಟ್ರೆಸ್ಟ್ ಇದಕ್ಕೆ ಇನ್ಪುಟ್ ಕೊಡ್ತಾ ಹೋಗಿ ದೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ ಎಸ್ ಐ ಆ್ಯಂಡ್ ಸಿ ಐ. ಎಸ್ ಐ ಮತ್ತು ಸಿ ಐ ಫೈಂಡ್ ಔಟ್ ಮಾಡಬೇಕಂದ್ರೆ ಆ ಫಂಕ್ಷನ್ಗಳನ್ನ ಕಾಲ್ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ರಿಟರ್ನ್ ಆಗೋಂಥ ಆನ್ಸರ್ಸ್ ಅಥವಾ ವ್ಯಾಲ್ಯೂಸನ್ನು ನಾವು ಪ್ರಿಂಟ್ ಸ್ಟೇಟ್ಮೆಂಟ್ ಮೂಲಕ ಅದನ್ನು ಪ್ರಿಂಟ್ ಮಾಡ್ತಾ ಹೋಗ್ತೀವಿ. ಫೈನಲಿ ವಿ ಆರ್ ಗೋಯಿಂಗ್ ಟು ಫೈಂಡ್ ದ ಡಿಫ್ರೆನ್ಸ್. ಈ ರೀತಿಯಾಗಿ ಬ್ಲಾಕ್ ಟು ಬ್ಲಾಕ್ ನಾವು ಡಿಫ್ರೆನ್ಸ್ ತೋರಿಸೋದಕ್ಕೆ ಸ್ಪೇಸನ್ನು ಕೊಡ್ತೀವಿ. ಸೊ ದಿಸ್ ಈಸ್ ಕಾಲ್ಡ್ ಇಂಡೆಂಟೇಷನ್. ನೆಕ್ಸ್ಟ್ ಸೊ ಫಿಫ್ತ್ ಪ್ರೋಗ್ರಾಮ್ ಹೋಗೋಣ. ಸೊ ಫಿಫ್ತ್ ಪ್ರೋಗ್ರಾಮಲ್ಲಿ 4 ಲೈನ್ಸ್ ಇದೆ. ಸೊ L1 L2 L3 L4 ಅನ್ನೋ ಥರ. ಸೊ ಮೊದಲನೇದಾಗಿ ವಿ ಹ್ಯಾವ್ ಟು ಕೌಂಟ್ ಟೆಕ್ಸ್ಟ್ ಫೈಲ್. ಸೊ ವಿತಿನ್ ಪರಂಥೆಸಿಸ್ ಫೈಲ್ ನೇಮ್. ಸೊ ಇಲ್ಲಿ ಒಂದು ಫಂಕ್ಷನ್ ಹೆಡರ್ ಏನಂತ ಇದೆ ಅಂದರೆ ಒಂದು ಫೈಲ್ ನೇಮನ್ನ ಇನ್ಪುಟ್ ಆಗಿ ಕೊಟ್ಕೊಂಡು ಅಲ್ಲಿ ಬರುವಂಥ ಕೆಲವೊಂದು ಲೈನ್ಸು, ವರ್ಡ್ಸು, ಕ್ಯಾರೆಕ್ಟರ್ಸನ್ನು ನಾವು ಕೌಂಟ್ ಮಾಡಬೇಕಾಗುತ್ತೆ. ಇದು ಫಂಕ್ಷನ್ ಹೆಡರ್ ಆದಮೇಲೆ ಸೊ ಈ ಫಂಕ್ಷನ್ ಹೆಡರ್ಗೆ ಸಂಬಂಧಪಟ್ಟಂತೆ ನಾವು ಈಗ ಡೆಫಿನೇಷನ್ ಬರಿಬೇಕಾಗುತ್ತೆ. ಏನಪ್ಪ ಡೆಫಿನೇಷನ್ ಅಂತಂದರೆ ಅದರಲ್ಲಿ ಲೈನ್ ನಂಬರ್, ವರ್ಡ್ ಕೌಂಟು, ಕ್ಯಾರೆಕ್ಟರ್ ಕೌಂಟ್. ಇದಾದ ನಂತರ ನೆಕ್ಸ್ಟ್ ವಿತ್ ಕ್ಲಾಸ್ನ ಬಳಸ್ಕೊಂಡು ಒಂದು ಫೈಲನ್ನು ಓಪನ್ ಮಾಡ್ತೀವಿ ಇನ್ನು ರೀಡ್ ಮೋಡಲ್ಲಿ ಆಸ್ ಎ ಫೈಲ್ ಆಬ್ಜೆಕ್ಟ್. ಸೊ ಇದು ಒಂದು ಬ್ಲಾಕ್ ಅಂತಾದರೆ ಸೊ ನೆಕ್ಸ್ಟು ಅಗೇನ್ ಫಾಲೋಅಪ್ಪು ಇದು ಒಂದು ರೀತಿ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತಲೇ ಹೇಳ್ಬೋದು, ಅಥವಾ ಲೂಪಿಂಗ್ ಸ್ಟೇಟ್ಮೆಂಟ್ ಇದು ಆ್ಯಕ್ಚುಲಿ. ಸೊ ಇದು ಏನಾದರೂ ಟ್ರೂ ಆಗಿದ್ದರೆ ಸೊ ಇದು ಟ್ರೂಗೆ ಸಂಬಂಧಪಟ್ಟಂಥ ಒಂದಷ್ಟು ಲೈನ್ ಕೌಂಟು, ವರ್ಡ್ ಕೌಂಟು ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇದಾದ ನಂತರ ಎಲ್ಲ ಕ್ಯಾಲ್ಕುಲೇಷನ್ಸ್ ಮುಗಿದ್ಮೇಲೆ ನಮಗೆ ಬೇಕಾಗಿರುವಂಥ ಆನ್ಸರ್ಸನ್ನು ಪ್ರಿಂಟ್ ಮೂಲಕ ನಾವು ಡಿಫ್ರೆಂಟಾಗಿ ಪ್ರಿಂಟ್ ಮಾಡಬೇಕು. ಸೊ ಇದು ಒಂದು ಬ್ಲಾಕ್ ಆಗುತ್ತೆ. ಸೊ ಎಲ್ಲಿವರೆಗೆ ಫಾಲೋಅಪ್ಪು ಟ್ರೂ ಆಗಿರುತ್ತೆ ಅಲ್ಲಿವರೆಗೆ ಇದೆಲ್ಲ ಸ್ಟೇಟ್ಮೆಂಟ್ಗಳು ಇನ್ಕ್ರೀಸ್ ಆಗಿ ಫೈನಲಿ ಸೊ ಪ್ರಿಂಟ್ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಇದು ಕಂಪ್ಲೀಟ್ಲಿ ಕೌಂಟ್ ಟೆಕ್ಸ್ಟ್ ಫೈಲ್ಸ್. ಇನ್ನೊಂದು ಮೆಥಡ್ ಏನಪ್ಪ ಮಾಡ್ತಾರೆ ಅಂದರೆ ಕ್ರಿಯೇಟಿಂಗ್ ಎ ಟೆಕ್ಸ್ಟ್ ಫೈಲ್ ಯೂಸಿಂಗ್ ಫೈಲ್ ನೇಮ್ ಆ್ಯಂಡ್ ಕಂಟೆಂಟ್ ಆಸ್ ಎ ಪ್ಯಾರಾಮೀಟರ್ಸ್. ಇಲ್ಲೂ ಅಷ್ಟೇ ವಿತ್ ಕ್ಲಾಸ್ ಯೂಸ್ ಮಾಡಿಕೊಂಡು ಫೈಲ್ನ ಓಪನ್ ಮಾಡ್ತಾರೆ. ಬಟ್ ದೇ ಗೋಯಿಂಗ್ ಟು ಓಪನ್ ದಟ್ ಫೈಲ್ ಇನ್ ಡಬ್ಲ್ಯೂ ಮೋಡಲ್ಲಿ ಓಪನ್ ಮಾಡ್ತಾರೆ ಆಸ್ ಎ ಫೈಲ್ ಆಬ್ಜೆಕ್ಟ್. ಸೊ ಇಲ್ಲಿ ಫೈಲ್ ಆಬ್ಜೆಕ್ಟಿನ ಸಹಾಯ ತಗೊಂಡು ಡಾಟ್ ರೈಟ್ ಮೆಥಡಿಂದ ಕಂಟೆಂಟನ್ನು ಎಂಟ್ರಿ ಮಾಡ್ತಾರೆ. ಸೊ ಇದಿಷ್ಟು ಕ್ರಿಯೇಟೆಡ್ ಟೆಕ್ಸ್ಟ್ ಫೈಲ್. ಇದೆಲ್ಲ ಮುಗಿದ ಮೇಲೆ ನಾವು ಈಗ ಫೈಲ್ ನೇಮ್ಗೆ ಕೊಡಬೇಕಾಗುತ್ತೆ. ಸೊ ಫೈಲ್ ನೇಮ್ ನಾರ್ಮಲ್ ಟೆಕ್ಸ್ಟ್ ಫೈಲ್ ಆಗಿರೋದ್ರಿಂದ ಸ್ಯಾಂಪಲ್ ಡಾಟ್ ಟೆಕ್ಸ್ಟ್, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಕಂಟೆಂಟನ್ನು ನಾವು ಇಲ್ಲೇ ಟೈಪ್ ಮಾಡ್ಬೋದು. ಇನ್ ಕೇಸ್ ಮಲ್ಟಿಪಲ್ ಲೈನ್ಸ್ ಟೈಪ್ ಮಾಡಬೇಕಂದ್ರೆ ಟ್ರಿಪಲ್ ಕೋರ್ಸ್ ಯೂಸ್ ಮಾಡಬೇಕಾಗುತ್ತೆ. ಸೊ ಫೈನಲಿ ಕಾಲ್ ದಟ್ ಫಂಕ್ಷನ್ಸ್ ಕ್ರಿಯೇಟ್ ಟೆಕ್ಸ್ಟ್ ಫೈಲ್ ಕಾಲ್ ಮಾಡ್ತೀವಿ, ಕೌಂಟ್ ಫಂಕ್ಷನ್ನ ಸಪ್ರೇಟ್. ಸೊ ಈ ರೀತಿ ಬ್ಲಾಕ್ ಬೈ ಬ್ಲಾಕ್ ಇರೋದ್ರಿಂದ ನಾವು ಸ್ಪೇಸನ್ನು ಕೊಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ 6th ಪ್ರೋಗ್ರಾಮ್. ಸೊ ಇಲ್ಲಿ L1 L2 L3 L4 ಸೊ 4 ಲೈನ್ಸ್ ಮಾರ್ಜಿನ್ಸ್ ಇರೋದಿದೆ. ಸೊ ಇಲ್ಲಿ ಒಂದು ವಿಚಾರ ಏನಪ್ಪ ಅಂತಂದರೆ ಸೊ ಬೈನರಿ ಫೈಲನ್ನು ನಾವಿಲ್ಲಿ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸೊ ಬೈನರಿ ಫೈಲ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಸೊ ನಾವು ಇಲ್ಲಿ ಡಂಪ್ ಮತ್ತು ಲೋಡ್ ಮೆಥಡನ್ನು ಬಳಸಬೇಕಾಗುತ್ತೆ. ಸೊ ಡಂಪ್ ಮೆಥಡ್ ಏನು ಮಾಡುತ್ತೆ, ಹ್ಯೂಮನ್ ರೀಡಬಲ್ ಫೈಲ್ನ ಡಂಪ್ ಮಾಡಿ ಬೈನರಿಗೆ ಕನ್ವರ್ಟ್ ಮಾಡಿಕೊಡುತ್ತೆ. ಅದೇ ಲೋಡ್ ಮೆಥಡ್ ಏನು ಮಾಡುತ್ತೆ ಅಂದರೆ ಬೈನರಿ ಫಾರ್ಮೆಟ್ ಇದ್ದಂಥ ಫೈಲ್ನ ಸೊ ಹ್ಯೂಮನ್ ರೀಡಬಲ್ ಫೈಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಈ ರೀತಿಯಾಗಿ 2 ರೀತಿಯಾದಂಥ ಫಂಕ್ಷನ್ ನಾವಿಲ್ಲಿ ಬಳಸಬೇಕಾಗುತ್ತೆ.
ಸೊ ಫಸ್ಟ್ ಆಫ್ ಆಲ್ ನಾವಿಲ್ಲಿ ಒಂದು ಪ್ಯಾಕೇಜನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಇಂಪೋರ್ಟ್ ಪ್ಯಾಕೇಜ್ ಪಿಕಲ್ ಅನ್ನೋದು ತಗೊಳ್ತಾಯಿತ್ತು. ಸೊ ಇದಾದ ನಂತರ ಕಂಡೀಷನ್ ಅಪ್ಲೈ ಮಾಡ್ತೀವಿ. ಇಫ್ ವೈಲ್ ಕಂಡೀಷನ್ ಏನಾದರೂ ಟ್ರೂ ಆಗಿತ್ತು ಅಂದರೆ ಸೊ ಇಲ್ಲಿ ಇರ್ತಕ್ಕಂಥ ಒಂದಷ್ಟು ಆಪ್ಷನ್ಸ್ಗಳು ನಮಗೆ ಪ್ರಿಂಟ್ ಆಗಬೇಕಾಗುತ್ತೆ. ಸೊ ಏನಾದ್ರು ಆಪ್ಷನ್ ಅಂದರೆ 1 ಇದ್ದರೆ ಕ್ರಿಯೇಟ್ ಫೈಲ್, 2 ಇದ್ದರೆ ಡಿಸ್ಪ್ಲೇ ಫೈಲ್, ನೆಕ್ಸ್ಟ್ 3 ಇದ್ದರೆ ಎಕ್ಸಿಟ್. ಸೊ ಅದಾದ ನಂತರ ಆಪ್ಷನ್ ಎ ಕೊಡ್ತೀವಿ. ಸೊ ಎ ಅಂತಂದರೆ 1ಇಂದ 3ವರೆಗೆ ಏನೆಲ್ಲ ಆಪ್ಷನ್ ಕೊಡಬೇಕು ಅದು ಕೊಡಬೇಕು. ನೆಕ್ಸ್ಟ್ ಸಪೋಸ್ ಕಂಡೀಷನ್ ಏನಾದರೂ 1 ಆಗಿತ್ತು ಅಂದರೆ ಸೊ ಏನೆಲ್ಲ ಮಾಡಬೇಕಾಗುತ್ತೆ, ಯಾವ ಕಂಡೀಷನ್ ಟ್ರೂ ಆಗಿದೆ ಒಂದು ಫೈಲನ್ನು ಓಪನ್ ಮಾಡಬೇಕಾಗುತ್ತೆ. ದಟ್ಟು WB ಮೋಡಲ್ಲಿ ಓಪನ್ ಮಾಡಿಕೊಂಡು ಅದಕ್ಕೆ ಎಷ್ಟು ಜನ ಸ್ಟೂಡೆಂಟ್ಸು ಅನ್ನೋದನ್ನು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ ನೆಕ್ಸ್ಟು ಫಾಲೋಅಪ್ನ ಚೆಕ್ ಮಾಡ್ತೀವಿ. ಸೊ ಫಾಲೋಅಪ್ ನಮ್ಮ ಸಹಾಯದ ನಾವೇನು ಮಾಡ್ತೀವಿ, ನಂಬರ್ ಆಫ್ ಸ್ಟೂಡೆಂಟ್ಸನ್ನು ಎಂಟ್ರಿ ಮಾಡಬಹುದು. ಸೊ ನಂಬರ್ ಆಫ್ ಸ್ಟೂಡೆಂಟ್ಸನ್ನ ಎಂಟ್ರಿ ಮಾಡಿದಾಗ ಈ ಕಂಡೀಷನ್ ಟ್ರೂ ಆಗಿರಬೇಕು, ಈ ಫಾಲೋಅಪ್ ಟ್ರೂ ಆಗಿರಬೇಕು. ಸೊ ಅಲ್ಲಿಗೆ ನೇಮು ಸಬ್ಜೆಕ್ಟ್ಸ್ಗಳು ಏನೇನಿದೆ ಅದೆಲ್ಲ ಎಂಟ್ರಿ ಮಾಡ್ತೀವಿ. ಫೈನಲ್ ಆಗಿ ಅಲ್ಲಿರುವ ಎಲ್ಲ ಇನ್ಪುಟನ್ನು ಕೂಡ ನಾವು ಲಿಸ್ಟಿಗೆ ಸ್ಟೋರ್ ಮಾಡ್ಕೋತೀವಿ. ಲಿಸ್ಟಿಗೆ ಸ್ಟೋರ್ ಮಾಡಿದ್ದೆಲ್ಲ ನಾವು ಎಲ್ಲಿಗೆ ಮಾಡಬೇಕಂದ್ರೆ ಫೈಲ್ಗೆ ಡಂಪ್ ಮಾಡ್ತೀವಿ. ಸೊ ಡಂಪ್ ಮಾಡಿದ ತಕ್ಷಣ ಇದು ಒಂದು ಬ್ಲಾಕ್. ಸೊ ಡಂಪ್ ಆದಮೇಲೆ ಅಗೇನ್ ವಿ ಹ್ಯಾವ್ ಟು ಕ್ಲೋಸ್ ದಿಸ್ ಫೈಲನ್ನು ಕ್ಲೋಸ್ ಮಾಡ್ತೀವಿ. ಸೊ ಫೈಲನ್ನು ಕ್ಲೋಸ್ ಮಾಡೋದು ಎಲ್ಲಿವರೆಗೆ ಅಂದರೆ ಫಾಲೋಅಪ್ನ ಸಹಾಯದಿಂದ ಎಲ್ಲ ಎಂಟ್ರಿ ಮಾಡಿದ್ಮೇಲೆ. ಸೊ ಸಪೋಸ್ ಫೈಲ್ ಕ್ಲೋಸ್ ಮಾಡಿದ್ಮೇಲೆ ಇನ್ ಕೇಸ್ 1 ಇದ್ದಾಗ ಕ್ರಿಯೇಟ್ ಫೈಲ್ ಆಗುತ್ತೆ. ಸೊ 2 ಇದ್ದಾಗ ಏನಾಗುತ್ತೆ ಆ ಕಂಡೀಷನ್ ಚೆಕ್ ಮಾಡುತ್ತೆ. ಈ ಕಂಡೀಷನ್ ಏನಾದರೂ ಟ್ರೂ ಆಯಿತು ಅಂದರೆ ಅಗೇನ್ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಕಂಡೀಷನ್ 2 ಆದಾಗ ಅಗೇನ್ ಒಂದು ಫೈಲನ್ನು ಓಪನ್ ಮಾಡ್ತಾ ಹೋಗ್ತೀವಿ. ಸೊ ಓಪನ್ ಮಾಡಿಬಿಟ್ಟು ಫೈಲ್ ಓಪನ್ ಮಾಡೋ ಸಂದರ್ಭ ಏನಾದರೂ ಎಕ್ಸೆಪ್ಷನ್ ಬಂತು ಅಂದರೆ ಅದನ್ನು ಚೆಕ್ ಮಾಡುತ್ತೆ ಟ್ರೈ ಬ್ಲಾಕಲ್ಲಿ. ಸೊ ಟ್ರೈ ಬ್ಲಾಕ್ ಆದಮೇಲೆ ವೈಲ್ ಕಂಡೀಷನ್ ಇಸ್ ಟ್ರೂ ಆದರೆ ಸೊ ವಿ ಹ್ಯಾವ್ ಟು ಲೋಡ್ ದಿಸ್ ಫೈಲ್. ಸೊ ಆ ಬೈನರಿ ಫೈಲನ್ನು ನಾವು ಇಲ್ಲಿ ಲೋಡ್ ಮಾಡಿಬಿಟ್ಟು ಪ್ರಿಂಟ್ ಮಾಡ್ತಾ ಹೋಗ್ತೀವಿ. ಸೊ ಪ್ರಿಂಟ್ ಮಾಡೋ ಸಂದರ್ಭ ಏನಾದರೂ ಎಕ್ಸೆಪ್ಷನ್ ಬಂತು ಅಂದರೆ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಎಕ್ಸೆಪ್ಟ್ ಬ್ಲಾಕ್ ಇರುತ್ತೆ. ಸೊ ಯಾವುದೋ ಇಲ್ಲ ಅಂತಂದರೆ ವಿ ಕ್ಯಾನ್ ಕ್ಲೋಸ್ ದಟ್ ಫೈಲ್. ಸೊ ಇದು ರೀತಿ ಬ್ಲಾಕ್ ಬೈ ಬ್ಲಾಕ್ ಕ್ಲೋಸ್ ಮಾಡ್ತಾ ಹೋಗ್ತೀವಿ. ಫೈನಲಿ ಏನಾದರೂ ಆಪ್ಷನ್ ಮೋರ್ ದೆನ್ 2 ಏನೋ ಕೊಟ್ಟರೆ ಸೊ ವಿ ಹ್ಯಾವ್ ಟು ಬ್ರೇಕ್ ಇಟ್, ಅದನ್ನು ನಾವು ಬ್ರೇಕ್ ಮಾಡ್ತಾ ಹೋಗ್ತೀವಿ. ಸೊ ಈ ರೀತಿ ಬ್ಲಾಕ್ ಬೈ ಬ್ಲಾಕ್ ಕೊಡೋದ್ರಿಂದ ನಮಗೆ ಇಂಟಿಗ್ರೇಷನ್ ತುಂಬ ಅನುಕೂಲ ಆಗುತ್ತೆ. ಸೊ ನೆಕ್ಸ್ಟ್ ಇಸ್ 8th ಪ್ರೋಗ್ರಾಮ್. ಇಲ್ಲೂ ಸಾರ್ಟಿಂಗ್ ದ ಎಲಿಮೆಂಟ್ಸ್ ಬಬಲ್ ಸಾರ್ಟ್ ಟೆಕ್ನಿಕನ್ನು ಬಳಕೊಂಡು ಯಾವ ರೀತಿ ಸಾರ್ಟಿಂಗ್ ಮಾಡ್ತಾರೆ. ಸೊ ಇಲ್ಲಿ ಒಂದು ಫಂಕ್ಷನ್ನು ಹೆಡರ್ ಬಂದು ಬಬಲ್ ಸಾರ್ಟನ್ನು ಡಿಫೈನ್ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಡೆಫಿನೇಷನ್ ಇಲ್ಲಿ ಬರೆದಿದ್ದಾರೆ. ಫಸ್ಟು ಲೆಂತ್ ಫೈಂಡ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಫಾಲೋಅಪ್ನ ಫೈಂಡ್ ಮಾಡಿ ಫಾಲೋಅಪ್ನಲ್ಲಿ ಬರುವಂಥದ್ದು ಎಲ್ಲ ಕಂಡೀಷನ್ ಟ್ರೂ ಆಗಿದ್ದಾರೆ. ಸೊ ಅದು ಯಾಕೊಂಡ್ರೆ ಅನ್ನೋದು ಫಾಲೋಅಪ್. ಈ ಫಾಲೋಅಪ್ ಏನಕ್ಕೆ ಅಂದರೆ ಎಲಿಮೆಂಟ್ಸನ್ನು ಕಂಪ್ಯಾರಿಸನ್ ಮಾಡಿದ್ದಾರೆ. ಎಲಿಮೆಂಟ್ಸ್ ಕಂಪ್ಯಾರಿಸನ್ ಮಾಡೋ ಸಂದರ್ಭದಲ್ಲಿ ಕಂಡೀಷನ್ಸ್ ಟ್ರೂ ಆದರೆ ದೆನ್ ಇಟ್ ವಿಲ್ ಗೋ ಟು ದ ಇಫ್ ಕಂಡೀಷನ್. ಸೊ ಇಫ್ ಕಂಡೀಷನ್ ಹೋಗುತ್ತೆ. ಇಲ್ಲಿ ಮೊದಲ ಎಲಿಮೆಂಟು ಮತ್ತು ಸೆಕೆಂಡ್ ಎಲಿಮೆಂಟು ಕಂಪ್ಯಾರಿಸನ್ ಆಗುತ್ತೆ. ಇನ್ ಕೇಸ್ ಫಸ್ಟ್ ಎಲಿಮೆಂಟ್ ಏನಾದರೂ ಗ್ರೇಟರ್ ಆಗಿದ್ದರೆ ನಾವು ಸ್ವ್ಯಾಪಿಂಗ್ ಮಾಡಬೇಕು. ಸೊ ಸ್ವ್ಯಾಪಿಂಗ್ ಕೂಡ ಒಂದು ಡಿಫ್ರೆಂಟ್ ಟಾಸ್ಕು, ಡಿಫ್ರೆಂಟ್ ಬ್ಲಾಕ್. ಸೊ ಹಾಗಾಗಿ ಈ ರೀತಿ ಸ್ಪೇಸನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಇದಿಷ್ಟು ಕೂಡ ಕಂಪ್ಲೀಟಾಗಿ ನಾವು ಬಬಲ್ ಸಾರ್ಟ್ನಲ್ಲಿ ಬರೆದಿಸುವಂಥ ಒಂದು ಟಾಸ್ಕ್. ಈ ಒಂದು ಫಂಕ್ಷನ್ ಮುಗಿದ ಮೇಲೆ ನೆಕ್ಸ್ಟ್ ನಾವು ಇನ್ಪುಟ್ ಕೊಡಬೇಕಾಗುತ್ತೆ. ಸೊ ಇನ್ಪುಟ್ ಅನ್ನೋ ಫಂಕ್ಷನು ಹೆಡರ್ ಇದು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಡೆಫಿನೇಷನ್ಸು ಇಲ್ಲಿ ಬರಬೇಕಾಗುತ್ತೆ. ಸೊ ಇದಿಷ್ಟು ಆದ ನಂತರ ನೆಕ್ಸ್ಟು ಫಾಲೋಅಪ್ನ ಬಳಸ್ಕೊಂಡು ವ್ಯಾಲ್ಯೂಸನ್ನು ಎಂಟ್ರಿ ಮಾಡ್ತಾ ಹೋಗ್ತೀವಿ. ಇನ್ ಕೇಸ್ ಟ್ರೂ ಆಗಿದ್ದರೆ ನಾವು ಅಲ್ಲಿಗೆ ಎಲಿಮೆಂಟನ್ನು ಎಂಟ್ರಿ ಮಾಡಬೇಕಾಗುತ್ತೆ ಯೂಸಿಂಗ್ ಅಪೆಂಡ್ ಮೆಥಡ್. ಎಂಟ್ರಿ ಮಾಡಿದ್ಮೇಲೆ ನಾವು ಆನ್ಸರ್ನ ಸೊ ಫಾಲೋಅಪ್ ಮುಗಿದ ನಂತರ ರಿಟರ್ನ್ ಮಾಡ್ತೀವಿ. ಸೊ ರಿಟರ್ನ್ ಆದಮೇಲೆ ತಕ್ಷಣ ನಾವೇನು ಅಂತೀವಿ ಇದನ್ನು, ಸೊ ಇನ್ಪುಟ್ ಅಂಡರ್ಸ್ಕೋರ್ ಲಿಸ್ಟ್ ಅನ್ನೋದು ಕಂಪ್ಲೀಟ್ ಟಾಸ್ಕ್ ಮುಗೀತು. ಸೊ ನೆಕ್ಸ್ಟು ಸೊ ಅರೇಗೆ ನಾವು ಇನ್ಪುಟ್ ಲಿಸ್ಟನ್ನು ಕಾಲ್ ಮಾಡ್ತೀವಿ. ಒರಿಜಿನಲ್ ಲಿಸ್ಟನ್ನು ಪ್ರಿಂಟ್ ಮಾಡ್ತೀವಿ. ಅಗೇನ್ ಬಬಲ್ ಸಾರ್ಟ್ ಕಾಲ್ ಮಾಡಿಬಿಟ್ಟು ಅಗೇನ್ ಸಾರ್ಟೆಡ್ ಲಿಸ್ಟನ್ನ ಪ್ರಿಂಟ್ ಮಾಡ್ತೀವಿ. ಸೊ ಈ ರೀತಿ ಬ್ಲಾಕ್ ಬೈ ಬ್ಲಾಕ್ ನಮಗೆ ಕೊಟ್ಟರೆ ಸ್ಪೇಸ್ ಇದ್ದರೆ ಅದನ್ನು ನಾವು ಇಂಟಿಗ್ರೇಷನ್ ಅಂತ ಕರಿಬಹುದು. ಸೊ ನೆಕ್ಸ್ಟ್ 9th ಪ್ರೋಗ್ರಾಮ್. ಇದು ಒಂದು ಸೆಲೆಕ್ಷನ್ ಸಾರ್ಟ್. ಇಲ್ಲೂ ಕೂಡ ಅಷ್ಟೇ. ಸೊ ಫಂಕ್ಷನ್ ಹೆಡರ್ ಇದೆ. ಫಂಕ್ಷನ್ ಹೆಡರ್ ಆದ ತಕ್ಷಣ ಅದಕ್ಕೆ ಬೇಕಾಗಿರುತ್ತಂಥ ಡೆಫಿನೇಷನ್ ಬರೀತಾ ಇದ್ದಾರೆ. ಲೆಂತ್ ಕಂಡು ಇಟ್ಕೊಂಡಿದ್ದಾರೆ. ಸೊ ಲೆಂತ್ ಕಂಡು ಹಿಡಿದ ಮೇಲೆ ಸೊ ಫಾಲೋಅಪ್ನ ಅಪ್ಲೈ ಮಾಡಿಕೊಂಡು ಸೊ ದೇ ಆರ್ ಗೋಯಿಂಗ್ ಟು ಕೌಂಟ್ ದ ನಂಬರ್ ಆಫ್ ಪಾಸಸ್. ಇಲ್ಲಿ ನಂಬರ್ ಆಫ್ ಪಾಸಸ್ ಕೌಂಟ್ ಮಾಡ್ತಾರೆ. ಮಿನಿಮಮ್ ಒಂದು ಎಲಿಮೆಂಟನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಆ ಒಂದು ಮಿನಿಮಮ್ ಎಲಿಮೆಂಟ್ನ ದೇ ವಾಂಟ್ ಟು ಕಂಪೇರ್ ವಿತ್ ಈಚ್ ಆ್ಯಂಡ್ ಎವ್ರಿ ಅನ್ಸಾರ್ಟೆಡ್ ಎಲಿಮೆಂಟ್. ಸೊ ಹಾಗಾಗಿ ಜೆ ಲೂಪ್ ತಗೋತಾರೆ. ಸಪೋಸ್ ಇಫ್ ಅರೇ ಆಫ್ ಜೆ ಅಂದರೆ ಜೆ ಎಲಿಮೆಂಟ್ ಅಂದರೆ 0 ಎಲಿಮೆಂಟ್ ಆಗಿರ್ಬೋದು, ಅದು ಮಿನಿಮಮ್ ಎಲಿಮೆಂಟ್ಗಿಂತ ಕಡಿಮೆ ಇತ್ತು ಅಂತಂದರೆ ದೆನ್ ಜೆ ಅನ್ನೋದು ಮಿನಿಮಮ್ ಇಂಡೆಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ವಿ ಕ್ಯಾನ್ ಡೂ ದ ಸ್ವ್ಯಾಪಿಂಗ್. ಇಲ್ಲಿ ನಾವು ಸ್ವ್ಯಾಪಿಂಗ್ ಮಾಡ್ತಾ ಹೋಗ್ತೀವಿ.
ಇದು ಸೆಲೆಕ್ಷನ್ ಸಾರ್ಟ್. ಇದು ಕಂಪ್ಲೀಟ್ ಒಂದು ಬ್ಲಾಕ್ ಆಗಿರೋದ್ರಿಂದ ಇದು ಒಂದು ಫಂಕ್ಷನ್ ಅಂತ ಆಗುತ್ತೆ. ಇದಾದ ನಂತರ ಆ್ಯಸ್ ಯೂಶುವಲ್ ಇನ್ಪುಟ್ ಲಿಸ್ಟ್ ಫಂಕ್ಷನ್ ಬರ್ತಾರೆ. ಸೊ ಅದಾದ ನಂತರ ಅರೇ ಒಂದು ಎಂಟಿ ಅರೇ ಕ್ರಿಯೇಟ್ ಮಾಡ್ಕೋತಾರೆ, ಎಂಟಿ ಲಿಸ್ಟ್. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಬೇಕು ಅನ್ನೋದನ್ನು ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ಕೋತೀವಿ, ಇನ್ಪುಟ್ ಕೊಡ್ತೀವಿ. ಫಾರ್ ಲೂಪನ್ನು ಚೆಕ್ ಮಾಡ್ತೀವಿ. ಫಾರ್ ಲೂಪ್ನಲ್ಲಿ ಕಂಡೀಷನ್ಸ್ ಎಲ್ಲ ಚೆಕ್ ಆದರೆ ರೇಂಜ್ ಫಂಕ್ಷನ್ ಒಳಗಡೆ ಸೊ ಎಲಿಮೆಂಟ್ಸನ್ನು ನಾವು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಎಲಿಮೆಂಟ್ಸ್ ಎಲ್ಲ ಆ್ಯಡ್ ಆದಮೇಲೆ ರಿಟರ್ನ್ ಮಾಡ್ತೀವಿ. ಸೊ ಅರೇನ ಲಿಸ್ಟ್ ಮಾಡ್ತೀವಿ, ನಾವು ರಿಟರ್ನ್ ಮಾಡ್ತೀವಿ. ಸೊ ಇಲ್ಲಿ ARRಗೆ ನಾವು ಇನ್ಪುಟ್ ಲಿಸ್ಟನ್ನು ಫಂಕ್ಷನ್ ಕಾಲ್ ಮಾಡ್ತೀವಿ. ಸೊ ಒರಿಜಿನಲ್ ಪ್ರಿಂಟ್ ಆಗುತ್ತೆ. ಅಗೇನ್ ಸೆಲೆಕ್ಷನ್ ಇದಕ್ಕೆ ಸಾರ್ಟ್ಗೆ ಕಾಲ್ ಮಾಡ್ತೀವಿ. ಸೊ ಅಲ್ಲಿ ಸಾರ್ಟೆಡ್ ಲಿಸ್ಟ್ ಪ್ರಿಂಟ್ ಮಾಡ್ತೀವಿ. ಸೊ ನೆಕ್ಸ್ಟ್ A10 ಪ್ರೋಗ್ರಾಮ್, ಇದು ಒಂದು ಇನ್ಸರ್ಷನ್ ಸಾರ್ಟ್. ಸೊ ಇಲ್ಲೂ ಕೂಡ ಅಷ್ಟೇ. ಸೊ ಡೆಫಿನೇಷನ್ ಇದೆ, ಡೆಫಿನೇಷನ್ ಹೆಡರ್ ಇದೆ, ಫಂಕ್ಷನ್ ಹೆಡರ್. ಅದಾದ ನಂತರ ಫಾಲೋಅಪ್ನ ತೊಗೊಂಡ್ಬೇಕು. ಫಾಲೋಅಪ್ ಆದ ನಂತರ ಸೊ ಇಲ್ಲಿ ಟ್ರೂ ಆಗಿದ್ರೆ ಸೊ ಕೀ ವ್ಯಾಲ್ಯೂ ಜೆ ಎಲ್ಲ ವ್ಯಾಲ್ಯೂನ ಕಂಟ್ರೋಲ್ ಮಾಡ್ತಾ ಹೋಗ್ತೀವಿ. ಅಗೇನ್ ವೈಲ್ ಲೂಪ್ನ ತೊಗೊಳ್ತಾರೆ. ಸೊ ವೈಲ್ನಲ್ಲಿ ಜೆ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 0 ಆ್ಯಂಡ್ ಕೀ ಇಸ್ ಈಕ್ವಲ್ ಟು FG ಆಗಿದ್ರೆ ಲೆಸ್ ದನ್ ಜೆ ಆಗಿದ್ರೆ ಸೊ ಇಲ್ಲಿ ಬ್ಲಾಕನ್ನು ಇದನ್ನು ರನ್ ಮಾಡ್ತಾ ಹೋಗ್ತೀವಿ. ಸೊ ಹೀಗೆ ಬ್ಲಾಕ್ ಬೈ ಬ್ಲಾಕ್ ನಾವು ಈ ರೀತಿ ಸ್ಪೇಸ್ ಕೊಡ್ತಾ ಹೋಗಬೇಕು. ಸೊ ಇದು ಆ್ಯಕ್ಚುಲಿ ಇನ್ಸರ್ಷನ್ ಸಾರ್ಟ್ನ ಲಾಜಿಕ್ ಅಥವಾ ಫಂಕ್ಷನ್ ಅಂತ ಹೇಳ್ತೀವಿ. ಅದಾದ ನಂತರ ಅಗೇನ್ ಇನ್ಪುಟ್ ಲಿಸ್ಟ್ ಡೆಫಿನೇಷನ್ ಹೆಡರ್ಗೆ ಒಂದಷ್ಟು ಡೆಫಿನೇಷನ್ ಬರೀತಾರೆ. ಇದು ಇನ್ಪುಟ್ ಕೊಡೋದಕ್ಕೆ. ಸೊ ಫಾಲೋಅಪ್ನ ತೊಗೊಂಡು ಚೆಕ್ ಮಾಡಿದಾಗ ಎಲಿಮೆಂಟನ್ನು ಎಂಟ್ರಿ ಮಾಡೋಕ್ಕೆ ಇಲ್ಲಿ ಅವಕಾಶ ಕೊಟ್ಟಿದ್ದೀವಿ ಬ್ಲಾಕ್ ವೈಸ್. ಫೈನಲಿ ವಿ ಆರ್ ರಿಟರ್ನಿಂಗ್ ಇಟ್ಸ್. ಇದಾದ ನಂತರ ವಿ ಆರ್ ಗಿವಿಂಗ್ ದ ಇನ್ಪುಟನ್ನು ನಾವಿಲ್ಲಿ ಕೊಡ್ತಾ ಹೋಗ್ತೀವಿ. ಈ ರೀತಿ ಬ್ಲಾಕ್ ಬೈ ಬ್ಲಾಕ್ ವಿ ಶುಡ್ ನೋ ಹೌ ಟು ಗಿವ್ ದ ಸ್ಪೇಸ್. ಇದಾದ ನಂತರ ನೆಕ್ಸ್ಟ್ 11th ಪ್ರೋಗ್ರಾಮು ಅಷ್ಟೇ, ಲೀನಿಯರ್ ಸರ್ಚ್. ಇಲ್ಲಿ ಕೂಡ ಲೀನಿಯರ್ ಸರ್ಚ್ ಅನ್ನೋದು ಒಂದು ಕಂಪ್ಲೀಟ್ ಬಾಕ್ಸ್ ಇದೆ. ಇದು ಒಂದು ಕಂಪ್ಲೀಟ್ ಫಂಕ್ಷನ್ ಲೀನಿಯರ್ ಸರ್ಚ್ಗೆ. ಸೊ ಲೀನಿಯರ್ ಸರ್ಚ್ನಲ್ಲಿ ಫಸ್ಟ್ ಇಂಡೆಕ್ಸ್ ಮತ್ತು ಎಲಿಮೆಂಟು ಎನಿವರೇಟ್ ಅರೇ ತಗೋತೀವಿ. ಏನಾದರೂ ಎಲಿಮೆಂಟು ಟಾರ್ಗೆಟು ಸೇಮ್ ಇತ್ತು ಅಂದರೆ ರಿಟರ್ನ್ ಇಂಡೆಕ್ಸ್. ಸೊ ಇಲ್ಲ ಅಂತಂದರೆ ರಿಟರ್ನ್ -1 ಎಲಿಮೆಂಟ್ ಇಲ್ಲ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಇನ್ಪುಟ್ ಕೊಡಬೇಕಂದ್ರೆ ಪ್ರೀವಿಯಸ್ ಪ್ರೋಗ್ರಾಮ್ ರೀತಿಯಲ್ಲೇ ಇಲ್ಲೂ ಅರೇ. ಸೊ ಇಲ್ಲಿ ಡಿಫೈನ್ ಮಾಡ್ತಾ ಹೋಗ್ತಾರೆ. ಇದು ಒಂದು ಚೆಕ್ಕಿಂಗ್ ಆಗುತ್ತೆ. ಅದಾದಮೇಲೆ ಫಾಲೋ ಕರೆಕ್ಟ್ ಇದ್ದರೆ ದೆನ್ ವಿ ಆರ್ ಗೋಯಿಂಗ್ ಟು ಎಂಟರ್ ದ ಎಲಿಮೆಂಟ್ಸ್. ಫೈನಲಿ ರಿಟರ್ನ್ ಮಾಡ್ತೀವಿ. ಇದಾದ ನಂತರ ವಿ ಆರ್ ಗೋಯಿಂಗ್ ಟು ಗಿವ್ ದ ಇನ್ಪುಟ್ ಲಿಸ್ಟನ್ನು ಕಾಲ್ ಮಾಡ್ತೀವಿ ಫಂಕ್ಷನ್ನ. ಟಾರ್ಗೆಟ್ ವ್ಯಾಲ್ಯೂ ಕೊಡ್ತೀವಿ. ದೆನ್ ರಿಸಲ್ಟ್ ಈಕ್ವಲ್ ಟು ಲೀನಿಯರ್ ಸರ್ಚ್. ದೆನ್ ಇಫ್ ರಿಸಲ್ಟ್ ಏನಾದರೂ -1 ಆಗಿದ್ರೆ ನಾವಲ್ಲಿ ಏನು ಮಾಡ್ತೀವಿ ಅಂದರೆ ಪ್ರಿಂಟ್ ಟಾರ್ಗೆಟ್ ಫೌಂಡ್ ಅಟ್ ಇಂಡೆಕ್ಸ್. ಸಪೋಸ್ ಇಲ್ಲ ಅಂತ ಅಂದರೆ ಎಲ್ಸ್ ಪಾರ್ಟ್ಗೆ ಹೋಗ್ಬಿಟ್ಟು ವಿ ಕ್ಯಾನ್ ಡಿಸ್ಪ್ಲೇ ದ ಔಟ್ಪುಟ್ ಎಲಿಮೆಂಟ್ ನಾಟ್ ಫೌಂಡ್. ಈ ರೀತಿ ಬ್ಲಾಕ್ ಬೈ ಬ್ಲಾಕ್ ನಾವು ಸ್ಪೇಸ್ ಕೊಡೋದನ್ನು ಮರಿಬಾರ್ದು. ನೆಕ್ಸ್ಟ್ 12th ಪ್ರೋಗ್ರಾಮ್ ಬೈನರಿ ಸರ್ಚ್ ಇದೆ. ಸೊ ಈ ಬೈನರಿ ಸರ್ಚಲ್ಲಿ ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ಅಸೆಂಡಿಂಗ್ ಆರ್ಡರ್ಲಿ ಒಂದಷ್ಟು ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಸೊ ಅಸೆಂಡಿಂಗ್ ಆರ್ಡರ್ಲಿ ಇರ್ತಕ್ಕಂಥ ವ್ಯಾಲ್ಯೂದಲ್ಲಿ ನಮಗೆ ಬೇಕಾಗಿರೋ ಎಲಿಮೆಂಟನ್ನು ಸರ್ಚ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಏನು ಮಾಡ್ತೀವಿ ಅಂದರೆ ಬೈನರಿ ಸರ್ಚ್ಗೆ ಒಂದಷ್ಟು ಕೋಡನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಫಂಕ್ಷನ್ ಹೆಡರ್ ಆಗಿದೆ. ಸೊ ಫಂಕ್ಷನ್ ಹೆಡರ್ ಜೊತೆಗೆ ಇದು ಕಂಪ್ಲೀಟು ಬೈನರಿ ಸರ್ಚ್ ಲಾಜಿಕ್. ಈ ಫಂಕ್ಷನಲ್ಲಿ ಹೆಡರ್ ಮುಗಿದ ತಕ್ಷಣ ಸೊ ಅದಕ್ಕೆ ಒಂದಷ್ಟು ಡೆಫಿನೇಷನ್ ಬರೀತಾರೆ, ಇನಿಷಿಯಲ್ ವ್ಯಾಲ್ಯೂಸ್ ಕೊಡ್ತಾರೆ, ವೈಲ್ ಕಂಡೀಷನ್ ಚೆಕ್ ಮಾಡ್ತಾರೆ. ಇನ್ ಕೇಸ್ ವೈಲ್ ಕಂಡೀಷನ್ ಟ್ರೂ ಆಗಿತ್ತು ಅಂದರೆ ದೆನ್ ಮಿಡ್ ವ್ಯಾಲ್ಯೂ ಫೈಂಡ್ ಮಾಡುತ್ತೆ. ಅಗೇನ್ ದಟ್ ಮಿಡ್ ವ್ಯಾಲ್ಯೂ ಕಂಪೇರ್ಡ್ ವಿತ್ ದ ಟಾರ್ಗೆಟ್. ಸೊ ದೆನ್ ಇಫ್ ಇಟ್ ಇಸ್ ಲೆಸ್ ದೆನ್ ಆ್ಯಂಡ್ ಇಫ್ ಇಟ್ ಇಸ್ ಗ್ರೇಟರ್ ದೆನ್ ಎಲ್ಲ ಕಂಪ್ಲೀಟ್ ಮಾಡ್ತಾರೆ. ಸೊ ಹಾಗಾಗಿ ಡಿಪೆಂಡಿಂಗ್ ಆನ್ ದ ಇಫ್ ಕಂಡೀಷನ್ ಫಸ್ಟ್ ಇಫ್ ಕಂಡೀಷನ್ ರಿಟರ್ನ್ ಮಿಡ್ ಅಂತ ಆಗುತ್ತೆ. ಇಲ್ಲ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಚೆಕ್ ಆನ್ ದ ಕಂಡೀಷನ್ ದೆನ್ ಲೋ ವ್ಯಾಲ್ಯೂ ಮಿಡ್ +1 ಆಗುತ್ತೆ. ಇಲ್ಲ ಅಂತಂದರೆ ಹೈ ವ್ಯಾಲ್ಯೂ ಮಿಡ್ -1 ಆಗುತ್ತೆ. ಈ ರೀತಿ ಬ್ಲಾಕ್ ಬೈ ಬ್ಲಾಕ್ ಸೊ ನಾವು ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಅಗೇನ್ ಇನ್ಪುಟ್ ಲಿಸ್ಟ್ ಕೊಡಬೇಕಾಗುತ್ತೆ. ಸೊ ಇದರಲ್ಲಿ ಇನ್ಪುಟ್ ಲಿಸ್ಟಲ್ಲಿ ಸೊ ಇನ್ಪುಟ್ ನಂಬರ್ ಆಫ್ ವ್ಯಾಲ್ಯೂಸ್ ಕೊಡಬೇಕು. ದೆನ್ ಫಾರ್ ಲೂಪ್ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ವಿ ಹ್ಯಾವ್ ಟು ರಿಟರ್ನ್ ದ ಸ್ಟೇಟ್ಮೆಂಟ್ಸ್. ಸೊ ಫೈನಲಿ ವಿ ಹ್ಯಾವ್ ಟು ಕಾಲ್ ದಿಸ್ ಇನ್ಪುಟ್ ಲಿಸ್ಟ್ ಇನ್ ಅರೇ. ಸೊ ಟಾರ್ಗೆಟ್ ಎಂಟ್ರಿ ಮಾಡಬೇಕಾಗುತ್ತೆ. ದೆನ್ ರಿಸಲ್ಟ್ ಕೂಡ ಬೈನರಿ ಸರ್ಚ್ನ ಕಾಲ್ ಮಾಡಬೇಕಾಗುತ್ತೆ. ಸೊ ಇನ್ ಕೇಸ್ ರಿಸಲ್ಟ್ ಏನಾದರೂ -1 ಬಂತಂದರೆ ಸೊ ನಾಟ್ ಈಕ್ವಲ್ ಟು -1 ಅಂದರೆ ಎಲಿಮೆಂಟ್ ಫೌಂಡ್ ಆಗುತ್ತೆ. ಇಲ್ಲ ಅಂದರೆ ಸೊ ಟಾರ್ಗೆಟ್ ಎಲಿಮೆಂಟ್ ನಾಟ್ ಫೌಂಡ್ ಅಂತ ಬರುತ್ತೆ. ಸೊ ಈ ರೀತಿ ಬ್ಲಾಕ್ ಬೈ ಬ್ಲಾಕ್ ನಾವು ಇದನ್ನು ಇಂಟಿಗ್ರೇಷನ್ ಮಾಡಬೇಕು. ಸೊ ನೆಕ್ಸ್ಟ್ ಇಸ್ 13th ಪ್ರೋಗ್ರಾಮ್.
ಸೊ ಸ್ಟ್ಯಾಕ್ ಪ್ರೋಗ್ರಾಮ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂಥ ಇನ್ವೆಸ್ಟಿಗೇಷನ್ ಸ್ಪೇಸ್ ಬರೋದಿಲ್ಲ. ಸೊ ಇದನ್ನು ಹೇಗಪ್ಪ ಮಾಡೋದು ಅಂದರೆ, ಇಲ್ಲಿ ಯಾವುದೇ ರೀತಿಯಾದ ಇಂಡಿಟೇಷನ್ ಬರೋದಿಲ್ಲ. ಜಸ್ಟ್ ವಿ ಆರ್ ಗೋಯಿಂಗ್ ಟು ಟೇಕ್ ಒಂದು ಎಂಟಿ ಸ್ಟ್ಯಾಕ್ ತೊಗೊಂಡಿದ್ದೀವಿ. ಸೊ ಅದಾದ ನಂತರ ಇನಿಷಿಯಲಿ ಸ್ಟ್ಯಾಕ್ ಏನಿತ್ತು ಅಂತ ಡಿಸ್ಪ್ಲೇ ಮಾಡಿದ್ದೀವಿ. ದೆನ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಅಪೆಂಡ್ ಮೆಥಡ್ ಟು ಇನ್ಸರ್ಟ್ ಪುಷ್ ಮಾಡೋದಕ್ಕೆ XYZ ಅನ್ನು ನಾವು ಅಪೆಂಡ್ ತಗೊಳ್ಳಿ. So after pushing all the elements, then you have to display after pushing, then print the stack, then after popped up from the stack. So pop ಮಾಡೋದಂದ್ರೆ ಹೇಗೆ, stack dot pop, so that is pop, then here it is display the stack. ಇಲ್ಲಿ ಯಾವುದೇ ರೀತಿಯಾದ ಬ್ಲಾಕ್ ವೈಸ್ ನಾವು ಇಂಡಿಟೇಷನ್ ಕೊಡೋದು ಬರೋದಿಲ್ಲ. ಸೊ ಲಾಸ್ಟ್ ಪ್ರೋಗ್ರಾಮ್ ಇಸ್ ಕ್ಯೂ ಪ್ರೋಗ್ರಾಮ್. ಸೊ ಇಲ್ಲಿ ಒಂದು ಪ್ಯಾಕೇಜನ್ನು ಇಂಪೋರ್ಟ್ ಮಾಡ್ಕೋತೀವಿ, ಕ್ಯೂ ಅನ್ನೋದು. ಸೊ ಡಿಫೈನ್ ಡಿಸ್ಪ್ಲೇ ಕ್ಯೂ ಬರುತ್ತೆ, ಡೆಫಿನೇಷನ್ ಹೆಡರ್. ಇದು ಟ್ರೂ ಡೆಫಿನೇಷನ್ ಹೆಡರ್ ಆದಮೇಲೆ ವಿ ಆರ್ ಗೋಯಿಂಗ್ ಟು ರೈಟ್ ದ ಡೆಫಿನೇಷನ್ಸ್. ಸೊ ವೈಲ್ ನಾಟ್ ಕ್ಯೂ ಎಂಟಿ, ಇದು ಟ್ರೂ ಆದರೆ ನಾವೇನು ಮಾಡ್ತೀವಿ, ಎಲಿಮೆಂಟ್ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಎಲಿಮೆಂಟ್ ಎಂಟ್ರಿ ಆದಮೇಲೆ ಸೊ ಕ್ಯೂ ಸೈಜ್ ಆಫ್ಟರ್ ರಿಮೂವ್ ಕ್ಯೂ ಸೈಜನ್ನು ಡಿಸ್ಪ್ಲೇ ಮಾಡ್ತೀವಿ. ನಾವು ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಡಾಟ್ ಕ್ಯೂ. ಸೊ ಈ ಮೆಥಡನ್ನು ಬಳಸ್ಕೊಂಡು ವ್ಯಾಲ್ಯೂಸನ್ನು ನಾವು ಇನ್ಸರ್ಟ್ ಮಾಡ್ತೀವಿ. 10, 20, 30 ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಸೊ ಫೈನಲಿ ವಿ ಆರ್ ಗೋಯಿಂಗ್ ಟು ಡಿಸ್ಪ್ಲೇ ದ ಸೈಜ್ ಆಫ್ಟರ್ ಇನ್ಸರ್ಷನ್. ಸೊ ಯಾವ ರೀತಿ ನಮಗೆ ಇಲ್ಲಿ ಬ್ಲಾಕ್ ವೈಸ್ ಹೇಗೆ ಕಾಣಿಸುತ್ತೋ ಅದನ್ನು ನೀಟಾಗಿ ಲಾಜಿಕನ್ನು ಅರ್ಥ ಮಾಡಿಕೊಂಡು ಸ್ಪೇಸ್ ಕೊಡ್ತಾ ಹೋದರೆ ಫ್ರಮ್ L1 to L2, L2 to L3, L3 to L4. ಸೊ ಯಾವುದೆಲ್ಲ ಸ್ಟೇಟ್ಮೆಂಟನ್ನು ನಾವು ಸ್ಪೇಸ್ ಕೊಡ್ಬೋದು ಅನ್ನೋದು ಈ ಇದರಲ್ಲಿ ಕಂಪ್ಲೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದ್ದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನಿತರರಿಗೂ ಕೂಡ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ. ಸೊ ಏನಾದರೂ ಡೌಟ್ ಇದ್ದಲ್ಲಿ ದಯವಿಟ್ಟು ಕಮೆಂಟ್ಗಳ ಮೂಲಕ ತಿಳಿಸಬೇಕಾಗಿ ಈ ಮೂಲಕ ತಿಳಿಸ್ತಿದ್ದೇವೆ. ಸೊ ಹೆಚ್ಚಿನ ಮಾಹಿತಿಗಾಗಿ, ಹೆಚ್ಚಿನ ವಿವರಕ್ಕಾಗಿ ಸೊ ಪ್ಲೀಸ್ ಕಾಂಟ್ಯಾಕ್ಟ್ InDetail YouTube channel all-in-one. So thank you for watching this InDetail YouTube channel.